ಮಾರಿಚೋತ್ತವ ಶಿರವಾರದನು ಮಾರಹರ ಮಹಾದೇವಗೆ ಘೋರ ಪಾಪವ ದೂರು ಮಾಡಿದ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ನಗಟರ ಶರಣು ಜನಕ್ಕೆ ವರವನೇತನು ಪರಮ ಪಾರ್ವತಿ ರಮಣಗೆ ಹರಿಯೊಳದಿಕವಾದ ಚಿತ್ರಿಗೆ ಕೊಡಲು ಮಹಾದೇವಿಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ನಗಟರ ಭಾರತೀಯದಲ್ಲಿ ಸರ್ವಲೋಕದಲ್ಲಿ ಸರ್ವಕಾಲದಲ್ಲಿ ಸರ್ವಲೋಕದಲ್ಲಿ ಓಂ ಕರ್ಪೂರ ಗೌರಂ ಕರ್ಣಾವತಾರಂ ಸಂಸಾರಸಾರಂ ಜೀವಾರಂ ಸದಾ ವಸಂತಂ ಮುದ್ರಯಂತಂ ಭೋವಾಣಚೇತಂ ಕರ್ಪೂರಾದಿ ಸಂಪ್ರದೀಪಂ ಸಮರ್ಪಯಾಮಿ ಕಾಮಾದಂ ಸಮರ್ಪಯಾಮಿ ಗುರುಭ್ಯೋ ನಮಃ ಸಮಾಜವಾಯ ओम राजाधिराजाय प्रभुशालिने नमो वयं वै ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಸಮಸ್ತ ಕಾರ್ಮಿಕರಿಗೆ ಸಿಬ್ಬಂದಿಗಳಿಗೆ ತಿಳಿಸುತ್ತಾ ನಮ್ಮ ಭಾರತ ದೇಶದ ಸಂವಿಧಾನವನ್ನ ರಚಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನದಂದು ಗೋಕಾಕ್ ಘಟಕದ ಸಮಸ್ತ ಕಾರ್ಮಿಕರು ಕೂಡಿ ಇವತ್ತಿನ ದಿವಸ ನಮ್ಮ ಮುಖಂಡರುಗಳು ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಒಂದು ಯಾಕಂದ್ರೆ ಇಲೆಕ್ಷನ್ ನೀತಿ ಸಂಹಿತೆ ಇರುವುದರಿಂದ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಒಂದು ಸರಳ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಘಟಕ ವ್ಯವಸ್ಥಾಪಕರಾದಂತಹ ನಮ್ಮ ಛತ್ರಿ ಸರ್ ಅವರು ವಹಿಸಬೇಕಂತ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ತಿಳಿಸಿಕೊಡ್ತಾ, ಅದೇ ರೀತಿ ಇವತ್ತು ನಮ್ಮ ದಲಿತ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ತಮಗೂ ಕೂಡ ಗೋಕಾಕ್ ಘಟಕದ ಸಮಸ್ತ ಕಾರ್ಮಿಕರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಅದೇ ರೀತಿ ಇವತ್ತು ಗೋಕಾಕ್ ಘಟಕದ ಸಮಸ್ತ ಕಾರ್ಮಿಕರು ಕೂಡಿ ಈ ಒಂದು ಕಾರ್ಯಕ್ರಮ 5ರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಇರಲಿ, ಅವರು ಹಾಕಿಕೊಟ್ಟಂತ ಮಾರ್ಗದೊಳಗೆ ನಾವೆಲ್ಲರೂ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರೂ ಉದ್ದೇಶಿಸಿ ನಮ್ಮ ಘಟಕ ವ್ಯವಸ್ಥಾಪಕರಾದ ಛತ್ರಿ ಸರ್ ಅವರು ಒಂದು 2 ವಿಚಾರಗಳನ್ನ ಮೊದಲು ಯಾರಾದರೂ ಮಾತಾಡೋದು. ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ಇವತ್ತು ನಾವು ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಮ್ಮ ಡಿಪೋದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೀತಿ ಸಂಹಿತೆ ಪದೇ ಏನಾಗ್ತಾ ಇದೆ ಅಂದರೆ ಏಪ್ರಿಲಲ್ಲಿ ಆಲ್ಮೋಸ್ಟ್ ಎಲೆಕ್ಷನ್ ಇತ್ತು. ಪ್ರತಿ ಸಲನೂ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಸಲನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲೆಕ್ಷನ್ ಇತ್ತು. ಹೋದ ಸಲ ವಿಧಾನಸಭೆ ಎಲೆಕ್ಷನ್ ಇತ್ತು, ಈ ಸಲ ಲೋಕಸಭೆ ಇದೆ, ಮತ್ತು ಈ ಸಲ ಮತ್ತೊಂದು ಯಾವುದೋ ಇರುತ್ತೆ. ಸರಳವಾಗಿ ಈ ಸಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರಳ ಮತ್ತು ಅರ್ಥಪೂರ್ಣವಾಗಿ. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು 1ರಿಂದ 10ನೇ ತರಗತಿ ಒಳಗೆ ಕನ್ನಡ ಮೀಡಿಯಮ್ ಓದಿದ್ರೆ ಇಂಗ್ಲೀಷ್ ಮೀಡಿಯಮ್ ಓದಿದ್ರೆ ಒಂದು ಪಾಠ ಅಂತೂ ಇರ್ತಿತ್ತು. ನಮ್ಮ ಕನ್ನಡ ಪ್ರತಿ ವರ್ಷ ಒಂದು ಪಾಠ ಇರ್ತಿತ್ತು. ಭಾಳಷ್ಟು ವಿಷಯ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಿವಿ. ಇನ್ನೂ ಭಾಳಷ್ಟು ಓದೋದಿದೆ. ಎಷ್ಟೋ ಓದಿದ್ರು ಇನ್ನೂ 1% ನಾವು ತಿಳ್ಕೊಂಡಿಲ್ಲ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಒಂದು ಪುಸ್ತಕ ಇದೆ, ನಿಮ್ಗೆ ಹೇಳ್ತೀನಿ, ಅದನ್ನು ಓದಬೇಕು. ಚಿಂತನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳೊಳಗೆ ಒಂದು ಬುಕ್ ಇದೆ, ಅದನ್ನೆಲ್ಲರೂ ಓದಬೇಕು. ಓದಿರೋ ಅವ್ರು ಏನು ಚಿಂತನೆ ನಮಗೆ ಸರಿಯಾಗಿ ಅರ್ಥ ಆಗೈತೆ. ನಾವು ಅವ್ರನ್ನ ತಿಳ್ಕೊಂಡಿದ್ದು ಭಾಳಷ್ಟು ಕಡಿಮೆ ಇದೆ. ನಾವು ಸಣ್ಣ ಪುಟ್ಟ ಹೈಲೈಟ್ ತಿಳ್ಕೊಂಡಿದ್ದೀವಿ. ಇನ್ನೂ ಅವ್ರ ಬಗ್ಗೆ ಆಳವಾದ ಅಧ್ಯಯನ ಅವಶ್ಯಕತೆ ಇದೆ. ಯಾಕಂದ್ರೆ ಅವ್ರು ಭಾಳ ಕಷ್ಟದಾಗ ಬೆಳೆದು ಬಂದರು. ಭಾಳ ಕಷ್ಟದಾಗ ಬೆಳೆದು ಬಂದರು. ಅವ್ರ ಕೈ ಹಿಡ್ದದ್ದು ಒಂದಂದ್ರೆ ಓದು ಮತ್ತು ಅವ್ರ ಜ್ಞಾನ. ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತಿದೆ, ಲಂಡನ್ ಯೂನಿವರ್ಸಿಟಿಯಿಂದ ಜಗತ್ತಿನೊಳಗೆ ಜ್ಞಾನದ